ತೆಲುಗುಲಿ ಸೀರಿಯಲ್ಸ್ ಮಾಡಿದೀವಿ, ಮಲಯಾಳಮಲ್ಲಿ ಮಾಡಿದ್ದೀನಿ. ಮಲಯಾಳಮಲ್ಲಿ ಮಾಡಿದೀರಾ, ಕನ್ನಡದಲ್ಲೂ ಮಾಡಿದೀರಾ, ರಿಯಾಲಿಟಿ ಶೋ ಕೂಡ ಹೋಗಿ ಬಂದಿದ್ದೀರಾ. ಹೌದು. ಈ ಒಂದಷ್ಟೆಲ್ಲ ಏನು ನಡೀತು ಅದಾದ್ಮೇಲೆ ಧ್ರುವಂತ್ ಚರಿತ್ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾರೆ, ಅವರ ಲುಕ್ ಕೂಡ ಚೇಂಜ್ ಆಗುತ್ತೆ. ಜೊತೆಗೆ ಮನೆಯವರು ಕೂಡ ಮಾತಾಡಿಲ್ಲ ಅಂತ ಹೇಳಿದ್ರಿ. ಅದಾದ್ಮೇಲೆ ಯಾವಾಗ ಒಂದಾದ್ರು, ಆಮೇಲೆ ನೀವೇನಕ್ಕೆ ಅಂದ್ರೆ ಹೇರ್ಸ್ ಎಲ್ಲ ಬಿಟ್ಟು ಅಲ್ಲಲ್ಲ, ಇದು ಯಾವಾಗ ನೀವು ಹೇಳಿದ್ದು? ಇವಾಗ ಹೇಳಿದ್ರಲ್ಲ ನನ್ಗೆ ಅಮ್ಮನ ಹತ್ರ ಮಾತಾಡ್ತಿರ್ಲಿಲ್ಲ ಅದು ಅಂತ. ತುಂಬಾ ವರ್ಷಗಳು. ಹಾ. ಈಗ ಏನು ಅದು ಅದು ನಡೆದು ಈಗ ಒಂದು 7-8 ವರ್ಷಗಳಾಗ್ತಾ ಬಂತೆ. ಹ್ಮ್. 7-8 ವರ್ಷ. 7-8 ವರ್ಷ ಮಾತಾಡೇ ಇರ್ಲಿಲ್ಲ. ಇಲ್ಲ ಮಾತಾಡಿದೆ. ಆಮೇಲೆ ಅದು Okay, ಸರಿ ಆಯ್ತು. ಸಿ ಅಮ್ಮ ಅಲ್ವಾ, ಹ್ಮ್. ಎನಿಯೋ ಒನ್ ಆಫ್ ದ ಡೇ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ. ಹ್ಮ್. ಸಿ ನಾನು ಇವತ್ತು ತುಂಬಾ ಬ್ಲೆಸ್ಡ್ ನಾನು. ಹ್ಮ್. ಯಾಕಂತಂದ್ರೆ ನಿಮ್ಮಂಥವ್ರು, ಹ್ಮ್. ನಿಮ್ಮ ಮಾಧ್ಯಮದ ಮುಖಾಂತರ ಹಲವಾರು ನಿಮ್ಮಂತ ಸಪೋರ್ಟ್ ಮಾಡಿರೋರಿಗೆ ನನಗೆ ನಾನು ತಿಳ್ಕೊಂಡಿರೋ ಕೆಲವು ಒಳ್ಳೆ ವಿಚಾರಗಳನ್ನ ಈ ಮೂಲಕ ಒಂದಷ್ಟು ಜನಗಳಿಗೆ ಹೌದು. ತಿಳಿಸುವಂತ ಒಂದು ಭಾಗ್ಯ ನನಗೆ ಹ್ಮ್. ಬಂದಿದೆ. ನಾನು ತುಂಬಾ ಮನಸ್ಸಿಂದ ಮಾತಾಡೋನು. ಹ್ಮ್. ನಾನು ಯಾವುದನ್ನು ಒಬ್ರು ವಾವ್ ಎಂಥ ಒಳ್ಳೆ ವ್ಯಕ್ತಿ ಇಲ್ಲ. ನಾನು ಫಸ್ಟೇ ಹೇಳ್ತೀನಿ, ನಾನು ತುಂಬಾ ಕೆಟ್ಟವನು. ಆದರೆ ನಾನು ಮಾಡಿರೋ ಕೆಲವು ಪ್ರಾಕ್ಟೀಸ್ಗಳಿಂದ, ನನ್ನ ಕೆಲವು ತಿಳುವಳಿಕೆಯಿಂದ ಇವತ್ತೇನು ತಿಳ್ಕೊಂಡಿದ್ದೀನಿ ಅದನ್ನ ನಾನು ಜನಗಳಿಗೆ ತಿಳಿಸ್ಬೇಕು. ಒಂದು ಮಾತು ಹೇಳ್ತೀನಿ, ತಾಯಿ ತಂದೆ, ನೀವು ಪ್ರಪಂಚದಲ್ಲಿ ಫಸ್ಟ್ ದೇವರ ದೇವಸ್ಥಾನಕ್ಕೆ ಹೋಗೋದನ್ನ ಬಿಡಿ. ಹ್ಮ್. ಬೇಡ, ನಿಮಗದು ಅರ್ಥ ಆಗದಿದ್ರೆ ಬೇಡ. ದೇವರು ದೇವಸ್ಥಾನ ಬಿಟ್ಬಿಡಿ. ಜನ್ಮ ಕೊಟ್ಟಿರೋ ತಂದೆಗಿಂತನೂ ಒಂದು ಕೈ ಜಾಸ್ತಿ ತಾಯಿನ ನೀವು ಆರಾಧನೆ ಮಾಡಿ. ತಾಯಿಯನ್ನು ಸಲಿಗೆ ಬಿಡಿ, ಅದು ಸಾಕ್ಷಾತ್ ದೇವಿ, ನನ್ನ ಮನೆಯಲ್ಲಿರೋ ದೇವಿ ಅಂತ ಅಮ್ಮನ ಆರಾಧನೆ ಮಾಡಿ. ಅವ್ರು ತಪ್ಪೇ ಹೇಳಲಿ, ನೀವು ಹೌದಮ್ಮ ಯು ಆರ್ ರೈಟ್ ಅಂತ ಹೇಳಿ. ನಿಮ್ಮ ಸಕ್ಸಸ್ ನೋಡಿ. ಪ್ರತಿಯೊಂದು ಮಗು ಇವತ್ತು ಫೇಲ್ ಆಗ್ತಿರೋದು ಎಲ್ಲಿ ಅಂತಂದ್ರೆ, ಇದು ನನ್ನ ಅನುಭವ. ಆಗ ದುರಾಂಕಾರ ಎಲ್ಲ ಇತ್ತು. ಒಂದು ಟೈಮಲ್ಲಿ ಎಲ್ಲ ಇರುತ್ತೆ, ನೋಡೋಣ ಏನು ತಂದೆ ತಾಯಿ ಆದ ತಕ್ಷಣ ಅವ್ರು ರೈಟ್ ಅಂತ. ಆದರೆ ಸೃಷ್ಟಿ ಅನ್ನೋದು ಇದೆಯಲ್ಲ, ಒಂದು ಶಕ್ತಿ ತಾಯಿಗೆ, ಒಂದು ಹೆಣ್ಣಿಗೆ, ಒಂದು ತಾಯಿಗೆ ಕೊಟ್ಟಿರೋ ಶಕ್ತಿ ಇದೆಯಲ್ಲ, ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಅದು ಒಂದು ತಾಯಿಗೆ ಮಾತ್ರ, ತಾಯಿಯಾದವ್ರಿಗೆ ಮಾತ್ರ. ವಾಟ್ ಎವರ್ ದ ಮದರ್ ಇಸ್, ಶಿ ಇಸ್ ರೈಟ್, ಶಿ ಇಸ್ ರಾಂಗ್. ಅವ್ರು ಕೂಗ್ತಾರೋ ಕೂಗಲ್ವೋ, ಬೊಬ್ಬೆ ಹೊಡಿತಾರೋ, ಮನ್ಸಿಗೆ ಹಟ್ಟಾಗ ನಡ್ಕೊಳ್ತಾರೋ, ಏನೇ ಇರಲಿ, ಅಮ್ಮ ನೀನು ಸರಿ, ನೀನೇ ಸರಿ. ನೀನು ನನ್ನನ್ನು ತಯಾರಿಸಿರೋಳು, ನನ್ನ ಒಂದೊಂದು ಕೂದಲು, ಒಂದೊಂದು ಮಾಂಸ, ಒಂದೊಂದು ಚರ್ಮ ನೀನು ಕೊಟ್ಟಿರೋಂಥ ಭಿಕ್ಷೆ. ನಿನ್ನ ಇದರಿಂದ ನಾನು ಬಂದಿರೋನು. ನೀನಮ್ಮ, ನೀನು ಸರಿ. ಅಮ್ಮನ್ನ ಪ್ರತಿದಿನ ಒಂದಿಷ್ಟು ನಗಾಡ್ಸಿ. ಸಿ ಯೋರ್ ಸಕ್ಸಸ್. ಯಾವ ದೇವಸ್ಥಾನ ಬೇಡ, ಯಾವುದಕ್ಕೂ ಹಣ್ಣು ಕಾಯಿ ಮಾಡಿಸೋದು ಅವಶ್ಯಕತೆ ಇಲ್ಲ, ಯಾವ ಪೂಜೆ ಪುರಸ್ಕಾರ ಮಾಡೋದು ಅವಶ್ಯಕತೆ ಇಲ್ಲ. ತಾಯಿ ತಂದೆನ ದಿವ್ಸಕ್ಕೊಂದಿಷ್ಟು ನಗಾಡ್ಸಿ ನೀವು. ಯು ಸಿ ಯೋರ್ ಸಕ್ಸಸ್. ಇದು ನನ್ನ ಅನುಭವ. ಆಮೇಲೆ ತಂದೆ ತಾಯಿಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಬೇರೆ ಯಾವುದಿಲ್ಲ, ಯಾವುದು ಇಲ್ಲ, ಯಾವುದು ಇರಬಾರ್ದು. ಯಾವಾಗ ತಂದೆ ತಾಯಿಗೆ ನೀವು ಕೈ ಮುಗಿದು ಅವರ ಪಾದವನ್ನ ನೀರಲ್ಲ, ಹಾಲಲ್ಲಿ ತೊಳೆದು, ಆ ಹಾಲಲ್ಲಿ ಅನ್ನ ಮಾಡಿಕೊಂಡು ಜೀವನ ಪರ್ಯಂತ ತಿಂದ್ರೆ ಕೂಡ ಕಮ್ಮಿನೇ. ತಂದೆ ತಾಯಿದು ಪಾದವನ್ನ ಪ್ರತಿದಿನ ಹಾಲಲ್ಲಿ ತೊಳೆದು ಆ ಹಾಲಲ್ಲಿ ಅನ್ನ ಮಾಡಿ ತಿಂದ್ರೂ ಕಡಿಮೆನೆ. ದಟ್ ಈಸ್ ಪೇರೆಂಟ್ಸ್. ಅವ್ರನ್ನ ನೀವು ಖುಷಿಯಾಗಿಟ್ಬಿಡಿ. ನಿಮ್ಮನ್ನ ಯಾವ ಶಕ್ತಿ, ಯಾವ ಈ ಸೋಷಲ್ ಮೀಡಿಯಾ, ಯಾವ ಬ್ಯಾಡ್ ಕಮೆಂಟು ಒಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ. ಒಂದು ಸಾಕ್ಷಾತ್ ದೇವರೇ ಬಂದು ಹಿಂದೆ ನಿಲ್ತಾರೆ ನಿಮ್ದು. ಆಮೇಲೆ ನಿಮ್ಮ ಪ್ರತಿದಿನ ನಿಮ್ಮ ಫೇಮು, ನಿಮ್ಮ ಶ್ರೇಯಸ್ಸು ಮೇಲೆ ಹೋಗುತ್ತೆ ಹೊರತು ಮತ್ತೆ ನಿಮ್ಮನ್ನ ಯಾರೆಲ್ಲ ತೇಜಾವಧೆ ಮಾಡಿ ನಿಮ್ಮನ್ನ ನಾಶ ಮಾಡಕ್ ನಿಲ್ತಾರೆ, ನಿಮಗೆ ಬೇರೆ ಯಾರು ಬೇಡ. ತಂದೆ ತಾಯಿ ಇಬ್ಬರಿದ್ರೆ ಸಾಕ್ಷಾತ್ ಭಗವಂತನೇ ಬಂದು ನಿಲ್ತಾನೆ ನಿಮ್ಮ ರಕ್ಷಣೆಗೆ. ದಟ್ಸ್ ಅ ಹಿಸ್ಟ್ರಿ ಆಲ್ಸೋ. ಮತ್ತು ಈಗ ನನ್ನ ಪ್ರಾಕ್ಟಿಕಲ್ ಅನುಭವ ಕೂಡ. ಅಮ್ಮ ಖುಷಿಯಾಗ್ಬಿಟ್ರೆ ನೀವು ಇಡೀ ಪ್ರಪಂಚವನ್ನ ಕಾಂಕರ್ ಮಾಡ್ತೀರಿ. ದಿಸ್ ಇಸ್ ಮೈ ವರ್ಡ್, ದಿಸ್ ಇಸ್ ಟ್ರೂ. ಬಿಗ್ ಬಾಸ್ ಅಲ್ಲಿ ಅಪ್ಪ ಅಮ್ಮನ ವೀಟಿಗೆ ಕೂಡ ಬರುತ್ತೆ, ಲೈಕ್ ವೇಟ್ ಮಾಡ್ತಾ ಇದ್ರಿ. ಹೌದು. ಸಿ ಎಲ್ಲ ಮಕ್ಳದೊಂದು ಆಸೆ ಇರುತ್ತಲ್ವಾ, ಒಂದು ಇಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸೆಲೆಕ್ಟ್ ಆಗಲ್ಲ, ಕೆಲವು ಮಾತ್ರ. ಅದರಲ್ಲಿ ಈ ಪ್ರೈಸ್ ಬಿಟ್ಟು ಕೆಲವು ಚಿಕ್ಕದಿರ್ತವೆ. ಈ ರೀತಿ ಕಿಚ್ಚನ ಚಪ್ಪಾಳೆ, ನಮ್ಮ ಪೇರೆಂಟ್ಸ್ ಬರೋದು, ಇದೇ ಒಂಥರ ವಿನ್ನಿಂಗ್. ಇದು ಇಲ್ಲಿವರೆಗೆ ಬಂದ್ವಲ್ಲ. ಸಿ ಆ ಮಟ್ಟಕ್ಕೆ ಆ ಪೇರೆಂಟ್ಸ್ ಬರೋ ವೀಕ್ ಇದೆಯಲ್ಲ, ಅಲ್ಲಿವರೆಗೆ ಒಬ್ಬ ಕಂಟೆಸ್ಟೆಂಟ್ ಬರೋದೇ ಬಹಳ ದೊಡ್ಡ ವಿಷಯ.
ಆ ಶೋ ಅಲ್ಲಿ. ಸೊ ನನಗೊಂದು ಆಸೆ ಇತ್ತು, ನನ್ನ ತಂದೆ ತಾಯಿ ಬರಬೇಕು ಬರ್ಬೇಕು. ಈ ಶೋಗೆ. ಅದಕ್ಕಿಂತ ಮುಂಚೆ ನೋಡಿದ್ದಾರೆ ಜನಗಳು, ನನ್ನ ಎಂಟ್ರಿ ಟೈಮಲ್ಲಿ ಮತ್ತೆ ಇದರಲ್ಲೆಲ್ಲ ನೋಡಿದ್ದಾರೆ ಅವರು, ಶೋಗೆ ಬರಬೇಕು ಅಂತ. ಆಮೇಲೆ ನನ್ನ ತಮ್ಮನ ಮದುವೆ ಕೂಡ ಆಯಿತು. ಆ ಟೈಮಲ್ಲಿ ಇರಲಿಲ್ಲ ನಾನು. ಈ ಕಡೆ ತಮ್ಮ ಅದನ್ನು ಇತ್ತು ನನ್ನಲ್ಲಿ. ನನ್ನ ತಮ್ಮ ಒಬ್ಬನೇ ಇರೋದು ನನಗೆ ತಮ್ಮ. ಅವನ ಮದುವೆಯಲ್ಲಿ ನನಗೇನು ಕೆಲಸ ಮಾಡೋಕ್ಕಾಗಲಿಲ್ಲಲ್ಲ. ನನ್ನ ತಮ್ಮನ ಮದುವೆಯಲ್ಲಿ ಓಡಾಡಬೇಕು, ನಮ್ಮ ತಂದೆ, ನನ್ನ ತಮ್ಮ ಒಬ್ಬನೇ ಹೇಗೆ ನೋಡ್ಕೊಳ್ತಾನೆ, ಅಣ್ಣನಾಗಿ ನಾನು ಇಲ್ಲಿದ್ದೀನಿ, ಏನು ಇದನ್ನು ಇತ್ತು. ಅವನೇ ಸಪೋರ್ಟ್ ಮಾಡಿ ಕಳಿಸಿದ, ಅಣ್ಣ ನಾನು ನೋಡ್ಕೊಳ್ತೀನಿ, ನೀನು ಹೋಗು. ನಮ್ಮ ಮನೆಯಲ್ಲಿ ಒಂದೇ ಟೈಮಲ್ಲಿ ಗುಡ್ ನ್ಯೂಸ್ ಬರುತ್ತೆ, ಅಂದ್ರೆ ಅವನು ಮದುವೆನೂ ಫಿಕ್ಸ್ ಆಗುತ್ತೆ, ನನಗೆ ಈ ಕಡೆ ಬಿಗ್ ಬಾಸ್ ಇದನ್ನು ಬಿಡಂಗಿಲ್ಲ, ಇದನ್ನು ಬಿಡಂಗಿಲ್ಲ. ಸೊ ಹಾಗೆ ಬಂದಾಗ ಹೇಗೆ ತಂದೆ ತಾಯಿ ಬರಬೇಕು. ಸೊ ನಾನು ಅನ್ಕೊಂಡಿರ್ಲಿಲ್ಲ ಬಿಗ್ ಬಾಸ್ ನನಗೆ ಇಂಥದ್ದೊಂದು ಡಿಸೈನ್ ಮಾಡಿ ಇಂಥದ್ದೊಂದು ಗಿಫ್ಟ್ ನನಗೆ ಅವ್ರು ಕೊಡ್ತಾರೆ, ನಾನು ಇಂಥದ್ದೊಂದು ಗಿಫ್ಟ್ ನನ್ನಿಂದ ನನ್ನ ಮನೆಗೆ ಸಿಗುತ್ತೆ ಅನ್ನೋದು ನನಗೆ ಅದು ಇಮ್ಯಾಜಿನೇಷನ್ ನೋಡಿ ಬಿಗ್ ಬಾಸ್ ಸೇಮ್ ರಿಸೆಪ್ಷನ್ ಡ್ರೆಸ್ ರಿಯಲಿ ಹ್ಯಾಟ್ಸ್ ಆಫ್. ನೀವು ಇದನ್ನ ಕೇಳಿದ್ರಿ ಅನ್ಸುತ್ತೆ ನನಗೆ, ಆಲ್ಬಮ್ ನಾನು ಅಟ್ಲೀಸ್ಟ್ ನನಗೆ ಏನು ಅಂತಂದ್ರೆ, ನನಗೆ ಒಂದು ಫೋಟೋ ಅವನು ಮದ್ವೆದು ನನ್ನ ತಂದೆ ತಾಯಿ ಜೊತೆ ಒಂದು ಫೋಟೋ ನನಗೆ ಅಷ್ಟೇ ಸಾಕು. ನಾನು ಅದನ್ನ ನೋಡಿ ಒಂದು ಕಾರ್ಯಕ್ರಮ ಚೆನ್ನಾಗಾಗಿದೆ ಅನ್ನೋ ಇದಕ್ಕೆ ಅಂತ. ಅವರು ಒಂದು ಯಾವ ರೀತಿ ನನಗೋಸ್ಕರ ಡಿಸೈನ್ ಮಾಡಿದ್ರು ಅಂತಂದ್ರೆ, ಯಾವುದೇ ಅಣ್ಣ, ಅದು ಆಕ್ಚುಲಿ ಬಿಗ್ ಬಾಸ್ ನನಗೆ ಕೊಟ್ಟಂತ ಗಿಫ್ಟ್ ಅದು. ಯಾವುದೇ ಅಣ್ಣ ಅವನ ತಮ್ಮನಿಗೆ ಕೊಡಕ್ಕಾಗ್ದಿರೋಂಥ ಬೆಸ್ಟೆಸ್ಟ್ ಕಾಸ್ಟ್ಲಿಯೆಸ್ಟ್ ಅಂಡ್ ಎಕ್ಸ್ಪೆನ್ಸಸ್ ಬೆಲೆ ಕಟ್ಟಕ್ಕಾಗ್ದಿರೋ ಗಿಫ್ಟ್ ಅಂದ್ರೆ ಅದು. ನನ್ನ ತಮ್ಮನ ಒಂದು ರಿಸೆಪ್ಷನ್ ಕ್ರಿಯೇಟ್ ಆಗುತ್ತೆ ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ. ಅವನು ರೀಕ್ರಿಯೇಟ್ ಮಾಡ್ತಾರೆ, ನಾನು ಇರಲಿಲ್ಲ ಅಂತ ಹೇಳಿ ರೀಕ್ರಿಯೇಟ್ ಆಗುತ್ತೆ. ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ಇಡೀ ಕನ್ನಡ ಜನತೆ ಅವನ ರಿಸೆಪ್ಷನ್ನಲ್ಲಿ ನೋಡೋ ಅಂಥ ಇದು. ಆಲ್ಬಮ್ ಬರುತ್ತೆ. ಅದಕ್ಕಿಂತ ಮುಂಚೆ VT ಹಾಕ್ತಾರೆ, ಇದು ಇಲ್ಲ ನಾವು ಹೀಗೀಗೆ. ಆಮೇಲೆ ಬಿಗ್ ಬಾಸ್ ಹೇಳ್ತಾರೆ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ನಿಮ್ಮ ತಂದೆ ತಾಯಿಗೆ ಅಂತ. ನನಗೆ ಎಲ್ಲಿಲ್ಲದ ಭಯ. ಅಂದ್ರೆ ಏನಾದ್ರೂ ಒಳ್ಳೇದಾಗದಿದ್ರು ಪರವಾಗಿಲ್ಲ, ಏನು ಕೆಟ್ಟದಾಗದೇ ಇರಲಿ, ಕಾರಣಾಂತರಗಳಿಂದ ಬರಕ್ಕಾಗ್ತಾ ಇಲ್ಲ ಅಂತಂದ್ರೆ ನನಗೆ ತಲೆ ಎಲ್ಲ ಕೆಟ್ಟು, ನನಗೆ ಅಲ್ಲಿ ನಾನು ಆಗ್ಲೇ ಎದ್ದು ಬರ್ತಾ ಇದ್ನೇನೋ ನನಗೆ ಏನು. ಆದ್ರೆ ನಾನು ಕೇಳ್ದೆ ಬಿಗ್ ಬಾಸ್ ಹತ್ರ, ಸರ್ ಆರೋಗ್ಯವಾಗಿದ್ದಾರೆ ತಾನೇ ಎಲ್ರು ಅಂತ. ಎಲ್ರು ಆರೋಗ್ಯವಾಗಿದ್ದಾರಲ್ಲ, ನನಗೆ ಅದಕ್ಕಿಂತ ಜಾಸ್ತಿ ಬೇರೆ ಏನ್ ಬೇಕಾದ್ರೂ ಬಂದ್ರೆ ನೋಡ್ಕೊಳ್ತೀನಿ ನಾನು. ಆರೋಗ್ಯವಾಗಿದ್ದಾರಲ್ಲ ಎಲ್ರು ಆರೋಗ್ಯವಾಗಿದ್ದಾರೆ. ಆಮೇಲೆ ಡ್ಯಾಡಿ ಮಮ್ಮಿ ಬರಕ್ಕಾಗಿಲ್ಲ ಅಂತ VT ಆಯ್ತು, ಸಾಕು. ಆಮೇಲೆ ಆಲ್ಬಮ್ ತೋರಿಸಿದ್ರು, ಆಲ್ಬಮ್ ನೋಡಿದೆ, ತುಂಬ ಚೆನ್ನಾಗಾಗಿದೆ ಫಂಕ್ಷನ್ ಒಂದು ಅಂತ. ಇಟ್ ವಾಸ್ ಗ್ರ್ಯಾಂಡ್ ಇವೆಂಟ್. ಸಾಕು ಬಿಗ್ ಬಾಸ್ ಸಾಕು, ಹೊರಗಡೆ ನಿಮ್ಗೆ ತೋರಿಸ್ಕೊಂಡು ಬನ್ನಿ ಆಲ್ಬಮ್ನ ಅಂತ. ನೋಡ್ತೀನಿ ಹೊರಗಡೆ ಏನೇನೋ ಡೆಕೋರೇಷನ್ ಆಗಿದೆ, ನನ್ನನ್ನು ಪಾಸ್ ಮಾಡ್ತಾರೆ, ಪಾಸ್ ಮಾಡಿ ನೋಡ್ತೀನಿ, ಡೋರ್ ಓಪನ್ ಆಗುತ್ತೆ, ನನ್ನ ತಮ್ಮ ನನ್ನ ತಂಗಿ ಇಬ್ರು, ಅಂದ್ರೆ ನನ್ನ ಸಿಸ್ಟರ್ ಇನ್ ಲಾ ಇಬ್ರು ಬರ್ತಾರೆ. ಅದು ಆ ಮೂಮೆಂಟ್ ಪಲ್ಲವಿ ಅವರೇ, ಒನ್ ಆಫ್ ದಿ ಲೈಫ್ಸ್ ಬೆಸ್ಟೆಸ್ಟ್ ಮೂಮೆಂಟ್. ಮತ್ತು ಅವನಿಗೆ ಸಿಕ್ಕಿದಂಥ ವೇದಿಕೆ, ಆಮೇಲೆ ನಮ್ಮನ್ನು ಆಟ ಆಡಿಸಿ ಎಲ್ಲ ಮಾಡಿ, ಅವನಿಗಲ್ಲಿ ಅದೆಲ್ಲ ಮಾಡಿ, ಊಟ ಅವತ್ತು ಒಳ್ಳೊಳ್ಳೆ ಊಟಗಳು ಅದನ್ನೆಲ್ಲ ಮಾಡಿ, ಮಕ್ಕಳು ಸಂತೋಷವಾಗಿ ಹೊರಟ್ರು. ದಟ್ ವಾಸ್ ಆಲ್ ಬ್ಯೂಟಿಫುಲ್. ದಟ್ಸ್ ಅ ಗುಡ್. ಏನಂದ್ರು ತಮ್ಮ ಏನಂದ್ರು? ಇಟ್ಸ್ ಅ ವೆರಿ ಹ್ಯಾಪಿ, ಇಟ್ಸ್ ಇನ್ ರೆಕಾರ್ಡ್ಸ್ ಈಗ. ಆಮೇಲೆ ಅವನಿಗೊಂದು ಫೇಮ್ ಸಿಕ್ತು, ಪೀಪಲ್ ರೆಕಗ್ನೈಸ್, ನೀವು ಧ್ರುವ ಅವ್ರ ತಮ್ಮ ಅಲ್ವಾ, ನಾವು ನಿಮ್ಮನ್ನ ಟಿವಿಲಿ ನೋಡಿದೀವಿ. ಇಟ್ಸ್ ಆಲ್ ಗುಡ್ ವೈಬ್ಸ್ ಅಲ್ವಾ. ಸೊ ಈ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಸೊ ಯಾ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ. ಮಕ್ಕಳು ಅವ್ರ ಮಕ್ಕಳಲ್ವಾ, ಇಟ್ಸ್ ಸೋ ನೈಸ್ ಟು ಸಿ. ನಂದು 2 ಮಕ್ಕಳು ಈ ಶೋ ಅಲ್ಲಿದ್ದಾರೆ. ಇಟ್ಸ್ ಅ ನೈಸ್ ಮೂಮೆಂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.